ಅಸ್ಸಲಾಮ್ ಅಲೈಕುಮ್, ಎಲ್ಲರಿಗೂ ನಮಸ್ಕಾರ. ಬೆಳಗ್ಗೆ ಡ್ಯೂಟಿ ಆನ್ ಮಾಡಿದ್ದೀನಿ. ಟೈಮ್ ಬಂದು 11 ಗಂಟೆ ಆಗ್ತಾ ಇದೆ. ಇದು ಇವತ್ತು ಭಾನುವಾರ. ಇವತ್ತು ನೋಡೋಣ, ಲೋಕಲ್ ಹುಡುಕೋಬೇಕು. ಇವತ್ತು ಹೆಂಗಿರುತ್ತೆ ನೋಡೋಣ ಭಾನುವಾರ. ನೋಡಿ, ಯಾರು ತಗೊಂಡ್ಬಿಟ್ರು. ಆಜಾದ್ ನಗರ್ನಿಂದ ಗುಡ್ದಳ್ಳಿಗೆ ಹೋಗಬೇಕು. ಬರೀ 1 ಕಿಲೋಮೀಟ್ರ್ ಡ್ರಾಪ್ ಇತ್ತು. 1.5 ಕಿಲೋಮೀಟ್ರ್ ಡ್ರಾಪ್ ಇತ್ತು. 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಪಿಕಪ್ ಇತ್ತು. ನಾನು ಹೋಗಿಲ್ಲ. ಯಾವ್ದಾನ ಸ್ವಲ್ಪ ದೊಡ್ಡ ಬಾಡಿಗೆ ಇದ್ರೆ ನೋಡೋಣ. ಇದೆಲ್ಲ KR ಮಾರ್ಕೆಟು. ಈ ಮಾರ್ಕೆಟ್ ಸೈಡಲ್ಲಿ ಹಾಕ್ಕೊಂಡು ಕಾಲ ಕಳೀತಾ ಇದ್ದು ನೋಡೋಣ ಹೆಂಗಿರುತ್ತೆ ಅನ್ನೋದು. ಡೈರೆಕ್ಟ್ ಡೆಲಿವರಿಲಿ ಬರ್ತಾಯಿದೆ. ಆ ಡೈರೆಕ್ಟ್ ಡೆಲಿವರಿಯಲ್ಲಿ ಬರೋ ಟೈಮಿಂಗ್ ಕೊಡ್ತಾನೆ. ಅದೊಂದು ಹೆದರಿಕೆ. 800 ರೂಪಾಯಿ ಕೊಟ್ಟ ವೈಟ್ ಫೀಲ್ಡ್ಗೆ, ಇನ್ನೂ 100 ರೂಪಾಯಿ ಜಾಸ್ತಿ ಕೊಡ್ತಾನಂತ. ನಾನು ಹೋಗಿಲ್ಲ. ಯಾಕಂದರೆ ಟೈಮಿಂಗ್ ಕೊಟ್ಬಿಡ್ತಾನೆ. ಅಷ್ಟು ಫಾಸ್ಟಾಗಿ ಹೋಗಬೇಕು, ಅಷ್ಟು ಆ ಟೈಮಿಂಗ್ ಕರೆಕ್ಟಾಗಿ ಅವನಿಗೆ ರೀಚ್ ಮಾಡಬೇಕು ಬಾಡಿಗೆ. ಅದು ಒಂದು ಸ್ವಲ್ಪ ಅವ್ನು ನೋಡಿಕೊಂಡ್ರೆ ಚೆನ್ನಾಗಿರುತ್ತೆ. ಅದು ವೈಟ್ ಫೀಲ್ಡ್ ಗೊತ್ತಲ್ಲ ನಿಮಗೆ, ಫುಲ್ ಟ್ರಾಫಿಕ್ ಇರುತ್ತೆ. ಭಾನುವಾರ ಇದ್ರೂ ಟ್ರಾಫಿಕ್ ಇರುತ್ತೆ. ಅವನು 1 ಗಂಟೆ ಇದ್ದರೆ 1 ಗಂಟೆನೇ ಕೊಡ್ತಾನೆ. ಒಂದು 20 ನಿಮಿಷ 10 ನಿಮಿಷ ಜಾಸ್ತಿನೇ ಕೊಡಲ್ಲ. ಒಂದು 20 ನಿಮಿಷ ಜಾಸ್ತಿ ಕೊಟ್ಟರು ತಗೊಂಡು ಹೋಗ್ಬಿಡ್ಬೋದು. ಆ ಜಾಸ್ತಿನೇ ಕೊಡಲ್ಲ. ಆ ಟೈಮಿಂಗ್ ಕರೆಕ್ಟಾಗಿ ಹೋಗ್ಬೇಕು, ಇಲ್ಲಾಂದರೆ ನಾವು ಅಮೌಂಟ್ ಕಟ್ಟಾಗಿಬಿಡುತ್ತೆ. ಆ ಥರ ಆಗುತ್ತೆ. ಅದಕ್ಕೆ ಡೈರೆಕ್ಟ್ ಡೆಲಿವರಿಯೆಲ್ಲ ಕೆಲಸ ಮಾಡೋಕೆ ಸ್ವಲ್ಪ ಬೇಜಾರು. 3 ಬಂತು ಬಾಡಿಗೆಗಳು. ಅದೆಲ್ಲ ನೆನ್ಕೊಂಡು ಟೈಮಿಂಗ್ ಕರೆಕ್ಟಾಗಿ ಕೊಡಬೇಕಲ್ಲ ಅಂತ ನಾನು ಹೋಗಿಲ್ಲ. ಫೋಟ್ರಲ್ಲಿ ನೋಡಿದ್ರೆ ಈಗ ಬಂತು ಬಾಡಿಗೆ, ಚಿಕ್ಕ ಬಾಡಿಗೆ. ಅದು ಗುಡ್ದಲ್ಲಿಂದ ಆ ಕಡೆ ಹೋಗ್ಬೇಕಂತ, ಅದಕ್ಕೋಸ್ಕರ ಎತ್ತಿಲ್ಲ. ನೋಡೋಣ ಯಾವ್ದು ಸಿಗುತ್ತೆ ಅಂತ. ನನ್ನ ಅದೃಷ್ಟದಲ್ಲಿ ಯಾವುದಿದೆ ಅಂತ ನೋಡಿ. 420 ರೂಪಾಯಿ ಬಾಡಿಗೆ ಬಂದಿದೆ. ಅದು ನೋಡಿದ್ರೆ ಸ್ಟ್ರಕ್ ಆಗಿಬಿಟ್ಟಿದೆ. ಶಿವಾಜಿನಗರ್ಗೆ ಹೋಗಬೇಕು, 8 ಕಿಲೋಮೀಟ್ರ್ ಇದೆ. ಎತ್ತೋಣ ಅಂದರೆ ಈ ಥರ ಸ್ಟ್ರಕ್ ಆಗಿದೆ ನೋಡಿ. 3 ಕಿಲೋಮೀಟ್ರ್ ಪಿಕಪ್ ಇದೆ, ಆದರೆ ಹೋಗ್ಬಿಡ್ತಾ ಇದೆ ನೋಡಿ. 12 ಗಂಟೆ ಆಗಿಬಿಡ್ತು. ಟೈಮ್ ಎಲ್ಲ ವೇಸ್ಟ್ ಆಗ್ತಾಯಿದೆ ಇಲ್ಲೇ. ಭಾನುವಾರ ಯಾವುದನ್ನ ಹೊತ್ಕೊಂಡು ಹೋಗೋಣ ಅಂತ ಈ ಥರ ಸ್ಟ್ರಕ್ ಆಗಿದೆ ನೋಡಿ. ಇದು ಇನ್ನೊಂದು ಬಾಡಿಗೆ ಬರೋವರೆಗೂ ಹಿಂಗೆ ಇರುತ್ತೆ. ಎದ್ಬಿಟ್ಟಿದ್ದೀನಿ. ಪಿಕಪ್ ನೋಡಿದ್ರೆ 1.5 ಕಿಲೋಮೀಟ್ರ್ ತೋರಿಸ್ತು. ಒಂದೂವರೆ ಕಿಲೋಮೀಟ್ರ್ ಇದೆ. ನಾವು ಹೋಗೋಣ ಈಗ. ಇದೇ ಪಿಕಪ್ ಪಾಯಿಂಟು. ಈ ಟ್ರಾನ್ಸ್ಪೋರ್ಟ್ ಹತ್ರ ಹೋಗಬೇಕು. ನೋಡಿದ್ರೆ ಲೊಕೇಶನ್ನು ಅಲ್ಲಿ ಮುಂದೆನೇ ಹಾಕಿದ್ದಾರೆ. ನಂಗೆ ಗೊತ್ತಾಗಿಲ್ಲ. ಮತ್ತು ಫೋನ್ ಮಾಡಿದ್ರೆ ನಾನು ಸ್ವಲ್ಪ ಮುಂದೆ ಹೋಗಿ ಆ ಕಾಂಪೌಂಡ್ ಹತ್ರ ಒಳಗಡೆ ಹೋಗಿ ಕಾಪಿ ತೋರಿಸ್ತೀನಿ, ತೋರಿಸ್ಬಿಟ್ಟು ತಗೊಬನ್ನಿ ಅಂದರು. ಇದು ನೋಡಿದ್ರೆ ಆನ್ಲೈನ್ ಪೇಮೆಂಟ್ ಆಗಿದೆ. ಎಕ್ಸ್ಮೇಸ್ ಏನಿದೆ ಲೋಡಿಂಗ್ ಗೊತ್ತಿಲ್ಲ, ನೋಡೋಣ ಏನಿದೆ ಅನ್ನೋದು. ಈ ಟ್ರಾನ್ಸ್ಪೋರ್ಟ್ನಿಂದ ಇಷ್ಟೇ ಒಂದೇ ಹಾಕಿದ್ದಾರೆ ಲೋಡಿಂಗು. ಬರೀ ರೋಲ್ ತೊಗೊಂಡು ಹೋಗಬೇಕು. ನೋಡೋಣ ಎಷ್ಟು ಕಿಲೋಮೀಟರ್ ಡ್ರಾಪ್ ಅನ್ನೋದು. ಲೋಡಿಂಗ್ ಆಯ್ತು ಕಂಪ್ಲೀಟ್. ಡ್ರಾಪ್ ನೋಡೋಣ ಎಷ್ಟು ಕಿಲೋಮೀಟ್ರ್ ಕೊಟ್ಟಿದ್ದಾರೆ. 14 ಕಿಲೋಮೀಟ್ರ್ ಕೊಟ್ಟಿರಬೇಕು. 15 ಕಿಲೋಮೀಟ್ರ್ ಕೊಟ್ಟಿದ್ದಾನೆ. ಎಷ್ಟಿಗೆ? ಇದು ಹೆಬ್ಬಾಳ್ ಸೈಡ್ ಬರುತ್ತೆ ನೋಡಿ. ಇದರಲ್ಲಿ ಬರ್ತಾ ಇದೆ ಬಾಡಿಗೆ. ಮಲ್ಲೇಶ್ವರಂ ಹೋಗ್ಬಿಡು. ನನಗೆ ಕಲಾಸ್ ಮಲ್ಲೇಶ್ವರಂ ತಗೊಂಡು ಹೋಗ್ಬೇಕಾಯ್ತು. ಡೈರೆಕ್ಟ್ ಡೆಲಿವರಿಯಲ್ಲಿ ಈಗ ಬರ್ತಾಯಿದೆ ಬಾಡಿಗೆಲ್ಲ. ಹೋಗೋ ದಾರಿಯಲ್ಲಿ ಇಲ್ಲಿ ಊಟ ಅನಿಸ್ತಾಯಿದ್ರು ನೋಡಿ. ಊಟ ಅನಿಸ್ತಾಯಿದ್ರು. ನಾನು ತಿಂದೆ. ಎಲ್ಲಣ್ಣ ಬೇಕಾದರೆ ಊಟ ಕೊಡ್ತಾಯಿದ್ರೆ ತಿನ್ಬಿಡಿ, ಇಲ್ಲಿ ತಿನ್ನಬೇಕಾ ಬೇಡವಾ ಅನ್ನೋ ಯೋಚನೆ ಮಾಡಬೇಡಿ. ಎಲ್ಲಿ ಊಟ ನಮ್ಮ ಹೆಸರಲ್ಲಿ ಇರುತ್ತೋ ಅದು ತಿನ್ನಬೇಕು.
ಇವರು ಹಿಂದೂ ಇವರು ಮುಸ್ಲಿಮ್ಸ್ ಭೇದ ಭಾದ ನೋಡಬೇಡಿ. ಯಾರಾದರೂ ಮನುಷ್ಯರೇ, ಅವ್ರು ಯಾರನ್ನ ಹಂಚಲಿ, ಊಟ ಮಾತ್ರ ಬೇಡ ಅನ್ಬಾರ್ದು. ಕೈಗೆ ಬರ್ತಾ ಇದೆ ಅಂದರೆ ಅದು ಇಸ್ಕೋಬೇಕು. ಯಾವಾಗಲೂ ಅದು ನೆನಪಿಟ್ಕೊಳ್ಳಿ. ಊಟಗೆ ರೆಸ್ಪೆಕ್ಟ್ ಕೊಡಿ. ಯಾರು ಹಂಚಿದ್ರೂ ತಿನ್ನಿ. ಮುಸ್ಲಿಮು ಹಿಂದೂ ಅನ್ನೋ ಭೇದ ಭಾವ ಮಾಡಬೇಡಿ ದಯವಿಟ್ಟು. ಇಷ್ಟು ಹೇಳ್ತೀನಿ ಅಷ್ಟೇ. ಇದೇ ಲೋಡಿಂಗ್ ಪಾಯಿಂಟು. ಒಂದು 5 ನಿಮಿಷ ವೆಯ್ಟ್ ಮಾಡಿ ಅಂದರು. ನೋಡಿ ಲೋಡಿಂಗ್ ಎಲ್ಲ ಇದು ಮಾಡಿದ್ದೀನಿ. ಆದಮೇಲೆ ಎಂಡ್ ಮಾಡಿಬಿಡೋಣ. ಯಾವುದನ್ನ ಬಾಡಿಗೆ ಬರುತ್ತೆ. ಇದೇ ಅಂಗಡಿ ಕೊಟ್ಟಿರೋದು. ಲೋಡಿಂಗ್ ಕಂಪ್ಲೀಟ್ ಆಯಿತು. ಎಂಡ್ ಟ್ರಿಪ್ಪು OTP ಬರುತ್ತಾ? OTP ಬರ್ತಾ ಇದೆ, ಕೇಳೋಣ. ಇಲ್ಲಿ ನಮ್ಮ ಕನಸನ ಇಲ್ಲಿ ಇದೆಯಾ ಯಾವುದು ಒಟ್ಟು ಕಾಣಿಸಲ್ಲ ಅದು. ಹಾಂ, ರೀಸೆಂಟಾಗಿ ಕಳಿಸ್ತೀನಿ ಬಿಡಿ ಸರ್. ಕಳಿಸಿ ಬನ್ನಿ. OTP ಬಂದುಬಿಡ್ತು ನೋಡಿ. 660 ರೂಪಾಯಿ ಇದು ಆನ್ಲೈನ್ ಪೇಮೆಂಟ್ ಆಗಿದೆ. ನೋಡೋಣ ಇಲ್ಲಿ ಯಾವ್ದು ಬರುತ್ತೆ. ಇದು ಹೆಬ್ಬಾಳ್ ಪಕ್ಕದಲ್ಲಿ ಇರೋದಿದು. ಯಾವ್ದು ಬರುತ್ತೆ ನೋಡೋಣ. ನೋಡಿ 1:15 ಟೈಮು ಆದಮೇಲೆ ಇನ್ನೊಂದು ಬಾಡಿಗೆ ಬಂತು 545 ರೂಪಾಯಿದು. ನೋಡೋಣ ಡ್ರಾಪ್ ಹೆಂಗಿರುತ್ತೆ. ಪಿಕಪ್ ಒಂದು 1 ಕಿಲೋಮೀಟ್ರ್ ಇತ್ತು. ಲೋಡಿಂಗ್ ಆಯ್ತು ಕಂಪ್ಲೀಟು. ಡ್ರಾಪ್ ನೋಡೋಣ ಚೆಕ್ ಎಷ್ಟು ಕಿಲೋಮೀಟ್ರ್ ಇದು. ಗಾಡಿ ಹಾಕಿದ್ದಾರೆ 2 ವೀಲರು. ಹದಿನಾಲ್ಕು ಕಿಲೋಮೀಟ್ರ್ ಇದೆ ನೋಡಿ. 2 ವೀಲರ್ ಚೆನ್ನಾಗಿ ಕಟ್ಕೊಂಡಿದ್ದೀನಿ. ಇದು ಬಂದು ಹೆಗಡೆ ನಗರ ಬರ್ತಾ ಇದೆ ನೋಡಿ. ಹೆಗಡೆ ನಗರ ಬರ್ತಾ ಇದೆ ಇದು. ಡ್ರಾಪ್ ಹತ್ರ ಹೋಗ್ತಾ ಇದ್ದೀನಿ. ಡ್ರಾಪ್ ಹತ್ರ ಇನ್ನು 9-7 ನಿಮಿಷ ಆಗಿದೆ. ಈ 10 ಕಿಲೋಮೀಟರ್ ಇದೆ ಇನ್ನು ಡ್ರಾಪ್ ಪಾಯಿಂಟು ನೋಡಿ. ಇದೆಲ್ಲ ಹೆಬ್ಬಾಳ್ ಫ್ಲೈವರ್ಸ್ ಇದೆಯಾ ನೋಡಿ. ನಮ್ಮ ನ್ಯಾಷನಲ್ ಫ್ಲಾಗ್ ನೋಡಿ. ಮಧ್ಯಾಹ್ನದ ವ್ಯೂ. ಟೈಮ್ ಬಂದು 2:30 ಆಗ್ತಾ ಇದೆ. ಭಾನುವಾರ ಈ ಥರ ಇದೆ ನೋಡಿ. ಟ್ರಾಫಿಕ್ನು ತುಂಬ ಕಮ್ಮಿ ಇದೆ, ಆರಾಮಾಗಿ ಹೋಗ್ಬೋದು. ಭಾನುವಾರ ಅಂದ್ರೇ ಒಂದು ಖುಷಿ ನನಗೆ. ಆರಾಮಾಗಿ ಹೋಗಿ ಆರಾಮಾಗಿ ಬರ್ಬೋದು. ಅದಕ್ಕೋಸ್ಕರನೇ ಭಾನುವಾರ ಡ್ಯೂಟಿಗೆ ಬಂದ್ಬಿಡ್ತೀವಿ. ಸೋಮವಾರ ಬಂದ್ರೂ ಒಂದೊಂದ್ಸಲ ಸೋಮವಾರ ಬರಲ್ಲ. ನೀವು ಅಬ್ಸರ್ವ್ ಮಾಡಿಲ್ಲ ಅಂದರೆ ಅಬ್ಸರ್ವ್ ಮಾಡಿ. ಸೋಮವಾರ ಬರಲ್ಲ, ಭಾನುವಾರ ಬಂದ್ಬಿಡ್ತೀನಿ. ಇದೆ ಲೋಡಿಂಗ್ ಪಾಯಿಂಟು. ಇಲ್ಲಿ ಆಗಬೇಕಿದು. ಅಲ್ಲಿ TBS ಶೋರೂಮ್ ಹತ್ರ ವೈರಿಂಗ್ ಎಲ್ಲ ಕಚ್ಬಿಟ್ಟಿದಂತೆ ಈಗ ಗಾಡಿಗೆ. 14,000 ಕೇಳಿದ್ರಂತೆ. ಟೋಟಲ್ ವೈರಿಂಗ್ ಆಗಬೇಕು. ಇಲ್ಲಿಗೆಲ್ಲ ಕಚ್ಬಿಟ್ಟಿದೆ. 14,000 ಆಗುತ್ತೆ ಅಂದ್ರಂತೆ. ಡೈರೆಕ್ಟ್ ಡೆಲಿವರಿ ಇಲ್ಲಿ ಬರ್ತಾ ಇದೆ ನೋಡಿ. ಶಿವಾಜಿನಗರ 63 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರಂತೆ. 15 ಕಿಲೋಮೀಟ್ರಿಗೆ 600 ರೂಪಾಯಿ. ಈ ಥರ ವೈರಿಂಗ್ ಎಲ್ಲ ಕಚ್ಚಿದೆ. 14,000 ಕೇಳಿದ್ರಂತೆ. ಅಷ್ಟೊಂದು ಕೊಡೋಕ್ಕಾಗಲ್ಲ ಅಂತ ಮತ್ತೆ ಅಲ್ಲಿಂದ ವಾಪಸ್ ತಗೊಬಂದಿದ್ದಾರೆ. ತಗೊಬಂದು ಈಗ ಯಾರ ಹತ್ರ ಕೊಡ್ತಾ ಇದ್ದಾರೆ. ಈಗ ನೀವು ಅಷ್ಟೇ ಫ್ರೀ ಸರ್ವಿಸ್ ಆಗೋವರೆಗೇ ನೀವು ಶೋರೂಮಿಗೆ ಕೊಡಬೇಕು ಗಾಡಿಗಳು. ಫ್ರೀ ಸರ್ವಿಸ್ ಎಲ್ಲ ಮುಗಿದ ಮೇಲೆ
ಶೋರೂಮ್ಗೆ ತಗೊಂಡೋಗ್ಬಾರ್ದು. ಯಾಕಂದರೆ ತುಂಬ ಅಂದರೆ ತುಂಬಾ ಹೆವಿ ಬಿಲ್ ಆಗಿಬಿಡ್ತಾರೆ. GST ಅದು ಇದು ಎಲ್ಲ ಸೇರಿಸಿ ನಮ್ಮ ತಲೆ ಮೇಲೆ ಆಗಿಬಿಡ್ತಾರೆ. ನೋಡಿಕೊಂಡು ಹುಷಾರಾಗಿ ಫ್ರೀ ಸರ್ವಿಸ್ ಮುಗಿದ ಮೇಲೆ ಯಾರನ್ನ ಒಳ್ಳೆ ಮೆಕ್ಯಾನಿಕ್ ಇದ್ದರೆ ನೋಡ್ಕೋಬೇಕು, ಅವ್ರ ಹತ್ರ ಮಾಡಿಸ್ಕೋಬೇಕಷ್ಟೇ. ನೋಡೋಣ, ಅವರು 5 ನಿಮಿಷ ಫೋನ್ ಮಾಡ್ತೀನಿ ಅಂದರು, ಯಾವಾಗ ಬರ್ತಾರೆ ನೋಡೋಣ. ಲೋಡಿಂಗ್ ಕೊಟ್ಬಿಟ್ಟೆ ಇಲ್ಲಿ ನೋಡಿ. ಈಗ 545 ರೂಪಾಯಿ ಫೋನ್ಪೇ ಮಾಡಿಬಿಟ್ಟಿದ್ದಾರೆ. ಈಗ ಟ್ರಿಪ್ ಎಂಡ್ ಮಾಡೋಣ. ಮೆಸೇಜ್ ಬಂದ್ಬಿಟ್ಟು ಟೈಮ್ ನೋಡಿದ್ರೆ 3 ಗಂಟೆ, 1000 ರೂಪಾಯಿ ದುಡಿದಿದ್ದೀನಿ ಇವತ್ತು 3 ಗಂಟೆಗೆ. ಇದೆಲ್ಲ ಹೆಗಡೆ ನಗರು ನೋಡಿ. ಮಿಸ್ಟರ್ ಟೆಂಪೋ ಅವ್ರು ಇರ್ತಾರೆ ಸಬ್ಸ್ಕ್ರೈಬರು ಯೂಟ್ಯೂಬ್ ಚಾನಲ್, ಅವ್ರ ಏರಿಯಾ ಅನ್ಕೊತೀನಿ ಇದು. ಅದಾದಮೇಲೆ ಇನ್ನೊಂದು ಬಾಡಿಗೆ ಬಂತು 820 ರೂಪಾಯಿದು. ಪಿಕಪ್ಪು 1 ಕಿಲೋಮೀಟ್ರ್ ತೋರಿಸ್ತು, 1-1.5. ಹಾಂ, ಇದು ನೋಡಿ 2 ಕಿಲೋಮೀಟ್ರ್ ತೋರಿಸ್ತದೆ. ಹೆಂಗೆ ಹೋಗೋದು? ಕಾಡುಗುಡಿಗೆ ಹೋಗ್ಬೇಕಂತೆ. ಇಲ್ಲೇ ಇದೆಯೇ ಇದೇ ಲೋಡಿಂಗ್ ಪಾಯಿಂಟು. ಇಲ್ಲಿ ಒಳಗಡೆ ಆಗಬೇಕಂತೆ ನೋಡಿ. ಇವತ್ತು 3 ವೀಲರ್ ಅವರು ಇವತ್ತು ಹೋಗಿಲ್ಲ, ಭಾನುವಾರ ಅಂತ ನೋಡಿ. ನಮ್ಮ ಗಾಡಿ ಇಲ್ಲಿ ನೋಡಿ. ಈ ಥರ ತಿಪ್ಪೆ ನಾವು ಚಿಕ್ಕ ಮಗು ಇದ್ದಂಗೆ ನಾವು ಆಗ್ತಾಯಿದ್ವಿ. ನಮ್ಮ ಅಜ್ಜಿದು 5-6 ಹಸುಗಳಿದ್ರು, ಆ ಥರ ಆಗ್ತಾಯಿದ್ದೆ. ಇದು ನೋಡಿ ಅದು ನೆನಪು ಬಂತು ನೋಡಿ. ಎಲ್ಲ ಹಳೆ ಕಾಲದ್ದು. ಇದೆಲ್ಲ ಕ್ಯಾಂಟ್ರಿಂಗ್ ಐಟಮ್. ಇದು ಕ್ಯಾಂಟ್ರಿಂಗ್ ಎಲ್ಲ ಖಾಲಿ ಮಾಡಿಕೊಂಡು ತಗೊಂಡು ಹೋಗ್ತಾಯಿದ್ದಾರೆ ಹೋಟೆಲ್ಗೆ. ಲೋಡಿಂಗ್ ಆಯ್ತು ಕಂಪ್ಲೀಟು. ಡ್ರಾಪ್ ನೋಡೋಣ ಎಷ್ಟು ಕಿಲೋಮೀಟ್ರ್ ಇದು. ಡ್ರಾಪ್ ಬಂದು 29 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಈ ಕಡೆಯಿಂದ ಹೋದರೆ ಅಷ್ಟೇ, ಈ ಕಡೆಯಿಂದನೇ ಹೋಗಬೇಕು. 5 ಗಂಟೆಗೆ ಹೋಗ್ಬಿಡ್ತೀವಿ ಅಲ್ಲಿಗೆ. ಇದೆಲ್ಲಿ ವೈಟ್ ಫೀಲ್ಡ್ ಹತ್ರ ನೋಡಿ ಇರೋದು. ಈಗ ಹೋಗೋಣ ನಾವು ಡ್ರಾಪ್ ಪಾಯಿಂಟ್ ಹತ್ರ ನೋಡಿ. ಇನ್ನು ವೈಟ್ ಫೀಲ್ಡ್ ಹತ್ರ ಹೋಗ್ತಾ ಇರೋದು ನಾನು. ಇದೆಲ್ಲ ಹೊಸಕೋಟೆ ರೂಟು, ಈ ಕಡೆ ವೈಟ್ ಫೀಲ್ಡ್ ರೋಡು ನೋಡಿ. 12 ಕಿಲೋಮೀಟ್ರ್ ಇದೆ, 46 ನಿಮಿಷ ತೋರಿಸ್ತದೆ. 24 ನಿಮಿಷ ತೋರಿಸ್ಬೇಕು. ಇನ್ನು 22 ನಿಮಿಷ ಜಾಸ್ತಿ ಟ್ರಾಫಿಕ್ ಇರುತ್ತೆ ಅಂತ ಅರ್ಥ. ನೋಡಿ ಇದೆಲ್ಲ ITPL ರೋಡು. ಭಾನುವಾರ ಅಂತ ಬಂದೆ ನೋಡಿ ಎಷ್ಟು ಟ್ರಾಫಿಕ್ ಇದೆಯೋ. 10 ಕಿಲೋಮೀಟರ್ ಇದೆ, ಇನ್ನು 20 ನಿಮಿಷ ತೋರಿಸ್ಬೇಕು. 41 ನಿಮಿಷ ತೋರಿಸ್ತಾ ಇದೆ ನೋಡಿ. ಈ ITPL ರೋಡೇ ಹಂಗೆ. ಭಾನುವಾರ ಇದ್ರೂ ಇದರಿಗೆ ರಜಾ ಇಲ್ಲ. ಇದೆಲ್ಲ ಕಾಡುಗುಡಿ ಇದು ನೋಡಿ. ಇದ್ರ ಒಳಗಡೆ ಒಂದು ಸರ್ ಹೋಗಿದ್ದೀನಿ ಬಾಡಿಗೆ ನಾನು. ತುಂಬ ಚೆನ್ನಾಗಿದೆ ಇದು. ಇದೇ ಲೋಡಿಂಗ್ ಪಾಯಿಂಟ್. ಕ್ಯಾಂಟ್ರಿಂಗ್ ಒಳಗಡೆ ಮಾಡ್ತಾ ಇದ್ದಾರೆ. ಟೈಮ್ 5 ಗಂಟೆ ಆಗಿದೆ. ಈಗ ಲೋಡಿಂಗ್ ಕಂಪ್ಲೀಟು ಕೊಟ್ಬಿಟ್ಟೆ. ಕ್ಯಾಂಟ್ರಿಂಗ್ಗೆ ಕ್ಯಾಶ್ ಕೊಟ್ಬಿಟ್ಟಿದ್ದಾರೆ 820 ರೂಪಾಯಿ. ನೋಡೋಣ ಯಾರು ಬೀಳುತ್ತೆ ಅನ್ನೋದು ಇಲ್ಲಿಂದ ಬಾಡಿಗೆ. ನೋಡಿ 5 ಗಂಟೆ 5 ನಿಮಿಷ ಆಗೋಯ್ತು. 1720 ರೂಪಾಯಿ ಕಮಿಷನ್ ಎಲ್ಲ ಹೋಗಿ 1720 ರೂಪಾಯಿ ದುಡಿದಿದ್ದೀನಿ ನೋಡಿ.
5 ಗಂಟೆ 48 ನಿಮಿಷ ಆಯಿತು. ಇವಾಗಿನಿಂದ ಒಂದು ಬಾಳೆ ಕೊಟ್ಟಿಲ್ಲ. ಇಲ್ಲಿ ಸೈಡಲ್ಲಿ ಕೂತಿದ್ದೀನಿ, ಒಂದು ಬಾಡಿಗೆನೂ ಇಲ್ಲ. ಆರಾಮಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಪ್ಪ ಅಂತ ಇದ್ದಾನೆ. ಮಾಡೋಣ, ಏನು ಮಾಡೋದು, ಇವನೇನು ಹೇಳ್ಬೇಕು ಅದೆಲ್ಲ ಕೇಳಬೇಕಷ್ಟೆ. ಕಾಯ್ಕೊಂಡಿದ್ದೀನಿ. ನೋಡೋಣ, ಇನ್ನೂ ಟೈಮ್ ಇದೆ. 6 ಗಂಟೆ ಆಗ್ತಾಯಿದೆ. ಯಾವಾಗ ಕೊಡ್ತಾನೋ ನೋಡೋಣ ಡ್ಯೂಟಿ. ಅದಾದಮೇಲೆ ಡೈರೆಕ್ಟ್ ಡೆಲಿವರಿಲಿ ಬಂತು. 3 ಕಿಲೋಮೀಟ್ರ್ ಇದೆ ಡ್ರಾಪು, ಪಿಕಪ್. ಎಷ್ಟು ಗಂಟೆಗೆ? 14 ನಿಮಿಷಗೆಲ್ಲ ಹೋಗ್ಬೇಕಂತೆ. ಬೇಗ ಹೋಗ್ಬಿಡೋಣ. 700 ರೂಪಾಯಿ ಬಾಡಿಗೆದು. ನೋಡಿ, ಆರ್ಡ್ರ್ ಕ್ಯಾನ್ಸಲ್ ಆಯಿತು. ನಾನು ಹೋಗ್ತಾ ಇದ್ದೀನಿ, ಕ್ಯಾನ್ಸಲ್. ಈ ಥರ ಇರುತ್ತೆ ಡೈರೆಕ್ಟ್ ಡೆಲಿವರಿಯಲ್ಲಿ. ಟೈಮಿಂಗ್ ಕರೆಕ್ಟಾಗಿ ಹೋಗಬೇಕು. ಟೈಮಿಂಗ್ ಕರೆಕ್ಟಾಗಿ ಹೋಗಿಲ್ಲ ಅಂದರೆ ಕ್ಯಾನ್ಸಲ್ ಮಾಡಿಬಿಡ್ತಾನೆ. ಅಲ್ಲಿ ಸಿಗ್ನಲ್ ಇತ್ತು, ಅಲ್ಲೇ ನಿಂತ್ಕೊಂಡಿದ್ದೆ. ಅದಕ್ಕೋಸ್ಕರನೇ ನಾನು ಡೈರೆಕ್ಟ್ ಡೆಲಿವರಿ ಬಾಡಿಗೆ ಎತ್ತಲ್ಲ ನಾನು. ಎಷ್ಟೋ ಕೊಟ್ರೆ ಬೆಸ್ಟು. ಸುಮ್ಮನೆ ಆಫ್ ಮಾಡಿಬಿಟ್ಟೆ ನಾನು ಅಲ್ಲಿ. ಆದಮೇಲೆ ಒಂದು ಆರ್ಡ್ರ್ ಬಂತು 830 ರೂಪಾಯಿದು. ಇದು ಮಲ್ಟಿಪಲ್ ಎರಡು ಸ್ಟಾಪ್ ಇದೆ. ಪಿಕಪ್ ನೋಡೋಣ ಎಷ್ಟು ಕಿಲೋಮೀಟರ್ ಇದೆ. ಪೋಟ್ರಲ್ಲಿ ಓಹೋ ಪಿಕಪ್ ನೋಡಿ 3 ಕಿಲೋಮೀಟ್ರ್ ಇದೆ. ಈ ಕಡೆಯಿಂದ ಆದರೆ 2 ಕಿಲೋಮೀಟ್ರ್ ಇದೆ. 3 ಕಿಲೋಮೀಟ್ರ್ ಇದೆ ಲೋಡಿಂಗ್ ಪಾಯಿಂಟು. ಇದೆಲ್ಲ ಅಪಾರ್ಟ್ಮೆಂಟ್. ಇದು 2 ಸ್ಟಾಪ್ ಹಾಕಿದ್ದಾರೆ. ಒಂದು ಕೃಷ್ಣರಾಜಪುರ, ಇನ್ನೊಂದು ಏರ್ಪೋರ್ಟ್, HL ಏರ್ಪೋರ್ಟ್ ರೂಟಾಗ ನೋಡಿ. ಇದರಲ್ಲಿ ಇನ್ನೊಂದು ಬರ್ತಾ ಇದೆ ಡೈರೆಕ್ಟ್ ಡೆಲಿವರಿ. ಇಲ್ಲಿ ನೋಡಿ 300. ಇದೆರಡು ಮುಂದೆ ಹಾಕಿರೋದು, 2 ಫಸ್ಟ್ ಡ್ರಾಪ್. ಇದು ಲೋಡಿಂಗ್ ಆಯ್ತು ಕಂಪ್ಲೀಟು. ಈಗ ಫಸ್ಟ್ ಡ್ರಾಪ್ ನೋಡೋಣ ಎಷ್ಟು ಕಿಲೋಮೀಟ್ರ್. 9 ಕಿಲೋಮೀಟ್ರ್ ಇದೆ. ನೋಡಿ ಇನ್ನು 4.25 ಕಿಲೋಮೀಟ್ರ್ ಇದೆ. 21 ನಿಮಿಷ ತೋರಿಸ್ತಾ ಇದೆ ನೋಡಿ. ಇದೆಲ್ಲ ವೈಟ್ ಫೀಲ್ಡ್ ರೋಡ್, ಫುಲ್ ಟ್ರಾಫಿಕ್ಕು. ಇದು ಆರ್ಡ್ರ್ ಫಸ್ಟ್ ಆರ್ಡ್ರೇ 7 ಗಂಟೆ ಆಗುತ್ತೆ. ಸೆಕೆಂಡ್ ಡ್ರಾಪ್ ಹತ್ರ ಎಷ್ಟು ಗಂಟೆ ಆಗುತ್ತೆ ಗೊತ್ತಿಲ್ಲ. ನೋಡಿ ಭಾನುವಾರ ಆದ್ರೂ ಎಷ್ಟೊಂದು ಟ್ರಾಫಿಕ್ ಇದೆ ನೋಡಿ. 2 ಕಿಲೋಮೀಟ್ರ್ ಹೋಗ್ಬೇಕಷ್ಟೇ ನಾನು. 2.5 ಕಿಲೋಮೀಟ್ರ್ ಹೋಗಬೇಕು. ಇಲ್ಲಿ ನೋಡ್ರಿ ಟ್ರಾಫಿಕ್ ಫುಲ್ ಜಾಮ್. ಇದೇ ಫಸ್ಟ್ ಡ್ರಾಪ್ ಪಾಯಿಂಟ್. ಇಲ್ಲಿ ಕೊಟ್ಬಿಟ್ಟಿದ್ದೀನಿ. ಸೆಕೆಂಡ್ ಡ್ರಾಪ್ ಅದು ಯಶವಂತಪುರ ಮಾತ್ರ. ಹಾಂ, ಇದು ಬಂದು ಕೆಲಸ ಮಾಡ್ಯವ್ರಿಗೆ 10 ನಿಮಿಷ ಅಲ್ಲಿ ಬುಕ್ ಮಾಡಿದ್ರೆ ಕೆಲಸಗಾರ ಸಿಗ್ಬಿಡ್ತಾರಂತೆ ಮನೆ ಕೆಲಸಕ್ಕೆ. ಆ ಕಂಪ್ನಿ ಇದು ಬುಕ್ ಮಾಡಿ 10 ನಿಮಿಷಕ್ಕೆ ಎಲ್ಲ ಕೆಲಸದವ್ರಿಗೆ ಕಳಿಸ್ಬಿಡ್ತಾರಂತೆ ಅವರು. ಇನ್ನು ಯಾವ್ದಾದ್ರು ಬರುತ್ತೋ. ಫಸ್ಟ್ ಲೋಡಿಂಗ್ ಕಂಪ್ಲೀಟ್ ಆಯಿತು. ಈ ಸೆಕೆಂಡ್ ಡ್ರಾಪ್ ಪಾಯಿಂಟ್ ಎಷ್ಟು ಕಿಲೋಮೀಟರ್ ಇದೆ? ನೋಡಿ ನೆಕ್ಸ್ಟ್ ಡ್ರಾಪ್ ಹೆಂಗಿದೆ, ಎಷ್ಟಿದೆಯೋ. 20 ಕಿಲೋಮೀಟರ್ ಇದೆ ಟೋಟಲ್ ಸೇರಿ. 30 ಕಿಲೋಮೀಟರ್ ಆಗೋಯ್ತು. ಈ ಕಡೆಯಿಂದ ಅಂದರೆ 17, ಈ ಕಡೆಯಿಂದ ಅಂದರೆ 15. 15 ಕಿಲೋಮೀಟ್ರ್ ಇದೆ ಟೋಟಲ್ ಸೇರಿ. 25 ಕಿಲೋಮೀಟ್ರು. ಸಂಡೇ ಇದ್ರೂ ಏನು ಜನ ಇದ್ದಾರೋ, ತುಂಬ ಜನ ಅಂದರೆ ತುಂಬ ಜನ.
ಸಿಟಿ ಒಳಗಡೆ ಎಲ್ಲ ಬಂದ್ಬಿಟ್ಟಿದ್ದಾರೆ ಎಲ್ಲ ಎಂಜಾಯ್ ಮಾಡೋಕ್ಕೆ, ಅದು ಇದು ತಿನ್ನೋಕೆ, ಅದು ಇದು ಫುಲ್ ಜನ ಅಂದರೆ ಜನ ಈ ಕಡೆ ಎಲ್ಲ. ನೋಡಿ 6 ಕಿಲೋಮೀಟ್ರ್ ಹೋಗ್ಬೇಕು, 21 ನಿಮಿಷ ತೋರಿಸ್ತಾ ಇದೆ. ಎಷ್ಟೊಂದು ಜನ ಇದ್ದಾರೆ ಬಿಡಿ. ನೋಡಿ ಎಲ್ಲ ಗೌರ್ಮೆಂಟ್ ಡ್ಯೂಟಿ ಮಾಡ್ಯವರೆಲ್ಲ ಇವರು. ಆ ಕಡೆಯಿಂದ ಎಲ್ಲ ತುಂಬ ಜಾಸ್ತಿ ಜನ ಇದ್ರು ನೋಡಿ. ಇದು ಸೆಕೆಂಡ್ ಟಾಪ್ ಪಾಯಿಂಟು. ಲೋಡಿಂಗ್ ಕಂಪ್ಲೀಟ್ ಆಗೋಯ್ತು ನೋಡಿ, ತಗೊಂಡೋಗ್ಬಿಟ್ರೆ. ₹830 ಇದ್ರೆ ಆಗ್ಬಿಟ್ಟಿದ್ರೆ 830. ಇದು ಯಾವಾಗ ಹೊಸಕೋಟೆ ರೂಟ್ ಬಂದಿದೆ. ಇದು ಇಲ್ಲಿಂದ ಏನು ಬೀಳುತ್ತೋ ಬಾಡಿಗೆ, ಇಲ್ಲಿಂದ ಮನೆ 25 ಕಿಲೋಮೀಟರ್ ಇರುತ್ತೆ. ನೋಡೋಣ ಎಷ್ಟು ಮನೆದು ಚೆಕ್ ಮಾಡಿಬಿಡೋಣ ಸುಮ್ಮನೆ. 8 ಗಂಟೆ 45 ನಿಮಿಷ ಆಗಿದೆ. ಮನೆ ಲೊಕೇಶನ್ನು ಹೋಗ್ತಾ ಇರೋ ನಮ್ಮ ಮೆತ್ತಿಗೆ ಯಾವ್ದನ್ನ ಬಂದುಬಿಟ್ರೆ ಹೋಗ್ಬಿಡೋಣ. ಈ ಕಡೆಯಿಂದ ಇದು ಎಲ್ಲಿ ನೋಡಿ, ಹೊಸಕೋಟೆ ರೂಟ್ ಇದು. ಈ ಕಡೆಯಿಂದ ಸ್ಟ್ರೈಟ್ ಬರ್ಬೇಕು ನಾನು. ಅದು ಆ ಕಡೆ ತೋರಿಸ್ತಾ ಇದೆ. 43 ಇರಲ್ಲ, ಇದು 41 ಇರಲ್ಲ, 25 ಕಿಲೋಮೀಟರ್ ಇರುತ್ತೆ ನೋಡಿ. ಇದು ಹೊಸಕೋಟೆ. ಅದಾದಮೇಲೆ ಇನ್ನೊಂದು ಬಾಡಿಗೆ ಬಂತು, ₹602. ಪಿಕಪ್ 2 ಕಿಲೋಮೀಟರ್ ತೋರಿಸ್ತು. Head toward Whitefield, Hoskote Road, then turn left onto Whitefield, Hoskote Road. ಟಚ್ ಇದು ಲೋಡಿಂಗ್ ಪಾಯಿಂಟು. ಎಲ್ಲ ಅಪಾರ್ಟ್ಮೆಂಟ್ ಇಲ್ಲಿ ಹಾಕಿದ್ದೀನಿ. 5 ನಿಮಿಷ ಹಾಕಿ ಅಂದರು, ಬರ್ತಾಯಿದ್ದೀನಿ. ಎಷ್ಟು ಟೂಲ್ ಆಗಿದ್ದಾರೆ, ಇಷ್ಟೂಲ್. ಹವಾ तो ಫುಲ್ ಖತರ್ನಾಕ್ ಹವಾ. ಅಲ್ಲೇ ಗಾಳಿ ಜಾಸ್ತಿ ಇದೆ. ಒಂದು ಸೌಂಡ್, ಮ್ಯೂಸಿಯಂ ಸೌಂಡ್ ಬರ್ತದೆ, ಸಂಗೀತ. ಲೋಡಿಂಗ್ ಕಂಪ್ಲೀಟ್. ಗಾಳಿ ಎಷ್ಟೋ ಗ್ಯೂನ್ ಬರ್ತದೆ. ನಮ್ಮ ಆಟೋನಿಂದ ಹೋಗ್ಬಿಡ್ತಾ ಇದೆ ನೋಡಿ. ನೋಡಿ ಈ ಥರ ಗಾಳಿನ ಏನ ಭೂಕಂಪ ಗಿಂಪ ಬಂದ್ಬಿಟ್ಟಿದ್ಯಾ ಏನಣ್ಣ? ನೋಡಿ ಸೌಂಡ್ ನೋಡಿ ನೀವು. ಡ್ರಾಪ್ ಎಷ್ಟು ಕಿಲೋಮೀಟರ್ ಇದೆ ನಂದು? 20 ಕಿಲೋಮೀಟರ್ ಇದೆ. ಯಾವ ಏರಿಯಪ್ಪ ಇದು? ಇಂದಿರಾನಗರ ಕಡೆ ಬರ್ತಾ ಇದೆ. ನಮ್ಮ ಬೆಂಗಳೂರು ಇಲ್ಲೇ ಇದೆ ನೋಡಿ. ಹಂಗೆ ಡ್ರಾಪ್ ಮಾಡಿಬಿಟ್ಟು ಹಂಗೆ ಹೋಗ್ಬೋದು. ಈ 20 ಕಿಲೋಮೀಟ್ರ್ ಜಾಕ್ ಕೊಟ್ಟಿದ್ದಾನೆ. ಯಾಕೆ ಈ ಥರ ಕೊಟ್ಟಿದ್ದಾನೆ ಗೊತ್ತಿಲ್ಲ. ₹600, ಬರೀ ₹600 20 ಕಿಲೋಮೀಟ್ರು. ನೋಡಿ ನೀವೇ ನೋಡಿ, ₹602 20 ಕಿಲೋಮೀಟ್ರ್ ಕೊಟ್ಟಿದ್ದಾನೆ. ಹೆಂಗೂ ಖಾಲಿ ಹೋಗ್ತೀಯಲ್ಲ ತಗೊಂಡೋಗು ಅಂತ ಇದ್ದಾನೆ ಇವನು. ತುಂಬ ಹುಷಾರು ಇವನು. ನೋಡಿ ನೋ ಮೋರ್ ಆಪ್ಷನ್. ಇಂದಿರಾನಗರ ಬೆಂಗಳೂರು. ಇಲ್ಲಿ ನಮ್ಮ ಮನೆ ನೋಡಿ, ರಾಜಾಜಿನಗರದಿಂದ ಈ ಕಡೆ ಇಲ್ಲಿ ಖಾಲಿ ಆಗಿ ಹೋಗ್ತೀಯ, ಹಂಗೆ ತಗೊಂಡೋಗು ಅಂತ ಇದ್ದಾನೆ. ಏನು ಮಾಡೋದು?
ಡ್ರಾಪ್ ಹತ್ರ ಹೋಗ್ತಾ ಇದ್ದೀನಿ ನೋಡಿ, ಫುಲ್ ಟ್ರಾಫಿಕ್ ಜಾಮ್. ಇದೆಲ್ಲ ಹೊಸಕೋಟೆ ರೂಟ್ ಇದು ನೋಡಿ, ಫುಲ್ ಲಾಂಗ್ ಸಿಗ್ನಲ್ ಇದು. ಇನ್ನು 9 ಕಿಲೋಮೀಟ್ರ್ ಇದೆ, 30 ನಿಮಿಷ ತೋರಿಸ್ತಾ ಇದೆ. इस लोकेशन पॉइंट है, यहाँ बताया बिल्डिंग है. फोन में लगता ना है. इधे लोडिंग पॉइंट ಈ ಅಪಾರ್ಟ್ಮೆಂಟ್ ಕೊಟ್ಬಿಟ್ಟಿದ್ದೀವಿ. ಒಂದು 5 ನಿಮಿಷ ವೆಯ್ಟ್ ಮಾಡಿ ಅಂದರು. ಒಂದು 5 ನಿಮಿಷ ವೆಯ್ಟ್ ಮಾಡಿ ಅಂದರು. ಇಲ್ಲೇ ಕೊಟ್ಬಿಟ್ಟು ಸ್ಟೂಲು. ಅವರೆಲ್ಲ ಟ್ರಾಫಿಕಲ್ಲಿ ಇನ್ನೂ ಇದಾರಂತೆ ನೋಡಿ. 610 ರೂಪಾಯಿ. Start unloading. Press the red button only after unloading is ಫ್ರೀ ಅಂತೆ ಅವನಿಗೆ, ಕಮಿಷನ್ ಇಲ್ಲ. 610 ರೂಪಾಯಿ ನಮಗೆ ಬರುತ್ತೆ ಇದು ನೋಡಿ. ಕ್ಯಾಶ್ ಕಲೆಕ್ಟ್ 602 ಇದೆಯಾ, ಟ್ರಿಪ್ಪು ಫ್ರೀ 610 ಇದೆಯಾ, ಅದೇನಂತ ಗೊತ್ತಿಲ್ಲ. ನೋಡೋಣ, ಎಂಡ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಟ್ರಿಪ್ಪು ಫ್ರೀ ಅಂತಿದೆಯಾ ನೋಡೋಣ. ಟ್ರಿಪ್ಪು ಫ್ರೀ ಇದ್ದರೆ ನಮಗೆ ಬಂದುಬಿಡುತ್ತೆ 610 ರೂಪಾಯಿನೂ. ಟ್ರಿಪ್ಪು ಫ್ರೀ ಇಲ್ಲ ಅಂದರೆ ಕಮಿಷನ್ ಕಟ್ಟಾಗುತ್ತೆ. ಟ್ರಿಪ್ ಕಂಪ್ಲೀಟ್ ಆಯಿತು. 602 ರೂಪಾಯಿ ಇಸ್ಕೊಂಡ್ರು ನೋಡಿ. 8 ರೂಪಾಯಿ ಆನ್ಲೈನ್ ಮಾಡಿದ್ದಾನಂತೆ. 610 ರೂಪಾಯಿ ಹಾಕಿದ್ದಾರೆ. ಕಮಿಷನ್ ಕಟ್ಟಾಗಿದೆ, ಏನು ಫ್ರೀ ಇಲ್ಲ ಇವನಿಗೆ. ನನಗೆ ಕಟ್ಟಾಯಿತು. ನೋಡಿ, ಟೋಟಲ್ ನನಗೆ 3035 ರೂಪಾಯಿ ಬರಬೇಕಾಯ್ತು. ಕಮಿಷನ್ ಕಟ್ ಮಾಡಿದ್ದಾನೆ, ತುಂಬ ಕಮ್ಮಿ ಕೊಟ್ಟಿದ್ದಾನೆ ಈ ಟ್ರಿಪ್ಪಲ್ಲಿ ನೋಡಿ. 10:40 ಆಗಿದೆ ಟೈಮು. ಮನೆ ಲೊಕೇಶನ್ನು ಇಲ್ಲಿಂದ ಒಂದು 20 ಕಿಲೋಮೀಟ್ರ್ ಇರುತ್ತೆ ಅಂದ್ಕೊತೀನಿ. 18 ಕಿಲೋಮೀಟ್ರ್ ಇದೆ, ಹೋಗ್ಬಿಡೋಣ. 11:15 ಆಗುತ್ತಂತೆ. ಕೊನೆಗೆ ಮನೆಗೆ ಬಂದುಬಿಟ್ಟೆ. ಟೈಮು 11:30 11:40 ಆಗ್ತಾಯಿದೆ. ತುಂಬ ಲೇಟ್ ಆಗೋಯ್ತು. ಬರೋತ್ತಿಗೆ ಮಕ್ಕಳೆಲ್ಲ ಮಲಗಿಬಿಟ್ಟಿದ್ದಾರೆ. ಎಡಿಟರು ಮಲಗಿದ್ದಾನೆ. ನಮ್ಮ ಎಡಿಟರ್ಗೆ ಜ್ವರ ಬಂದುಬಿಟ್ಟಿದೆ. ನಾಳೆ ನೋಡೋಣ ಹೆಂಗಿರುತ್ತೆ ಅನ್ನೋದು. ಇವತ್ತು ಪರವಾಗಿಲ್ಲ, 3450 ರೂಪಾಯಿ ಕಮಿಷನೆಲ್ಲ ಹೋಗಿ 3450 ರೂಪಾಯಿ 450 ರೂಪಾಯಿ ಕಮಿಷನೆಲ್ಲ ಹೋಗಿ 3000 ರೂಪಾಯಿ ಇವತ್ತು ಇನ್ಕಮ್ಮು. ಪರವಾಗಿಲ್ಲ, ಭಾನುವಾರ ಆದ್ರೂ ಪರವಾಗಿಲ್ಲ, ನಡೀತು. ನಾಳೆಯಿಂದ ನೋಡೋಣ ಹೆಂಗಿರುತ್ತೆ ಅಂತ. ನಾಳೆಯಿಂದ ಒಂದು ಗೋಲ್ ಇಟ್ಕೊಂಡಿನಿ. ಗೋಲ್ ಏನಪ್ಪ ಅಂದರೆ, ಒಂದು ತಿಂಗಳಿಗೆ 1,00,000 ರೂಪಾಯಿ ದುಡಿಬೇಕು. ಒಂದು ತಿಂಗಳಿಗೆ ತುಂಬ ಹಠ ಮಾಡಿ ಕೆಲಸ ಮಾಡಬೇಕು ಅಂದ್ಕೊತಾ ಇದ್ದೀನಿ. ಏನಾಗುತ್ತೆ ನೋಡೋಣ. ನಾಳೆಯಿಂದ ಶುರು ಮಾಡಿಬಿಡ್ತೀನಿ. ಇವತ್ತು ಡೇಟು, ನಾಳೆಯಿಂದ ಚಾಲೆಂಜ್ ನನಗೆ. ಇದು ಸಂಡೇ 5ನೇ ತಾರೀಕು, ಮಂಡೇ 6ನೇ ತಾರೀಕಿನಿಂದ ಬರೋ 6ನೇ ತಾರೀಕುವರೆಗೂ, ಅಂದರೆ ಇವಾಗ ಜೂಲೈ 5ನೇ ತಾರೀಕು, ಜುಲೈ 6ನೇ ತಾರೀಕು, ನೆಕ್ಸ್ಟ್ ಮಂತ್ ಜುಲೈ ಆಗಸ್ಟ್ 6ನೇ ತಾರೀಕುವರೆಗೂ ನಾವು 1,00,000 ರೂಪಾಯಿ ದುಡಿಬೇಕು. ಅದು ಹೆಂಗೆ ದುಡಿತೀವಿ ಅಂದರೆ ಹಂಗೆ ದುಡಿಬೇಕು. ಅಷ್ಟು ಪವರ್ಫುಲ್ಲಾಗಿ ಕೆಲಸ ಮಾಡಬೇಕಂದ್ರೆ ನಾಳೆಯಿಂದ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗಿರುತ್ತೆ ಅನ್ನೋದು. ನಾವು ಅಂದ್ಕೊಂಡಂಗೆ ಆಗುತ್ತೋ ಇಲ್ಲೋ ನೋಡೋಣ. ಪ್ಲೀಸ್ ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಕೊಡಿ. ಲೈಕು ಕಮ್ಮಿ ಬರ್ತಾಯಿದೆ. ಕನ್ನಡದಲ್ಲಿ ಮಾಡ್ತಾಯಿದ್ದೀನಲ್ಲ, ಈಗ ಲೈಕ್ ಬರಬೇಕು. ಲೈಕು, ಒಂದು ಸಬ್ಸ್ಕ್ರೈಬು, ಒಂದು ಲೈಕ್. ಫಸ್ಟ್ ಲೈಕ್ ಕೊಟ್ರಿ, ಒಂದು ಲೈಕ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಎಷ್ಟೋ ಜನ ನೋಡ್ತಾ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಏನಾಗುತ್ತೆ ಹೇಳಿ? ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಆಗೋಯ್ತು. ನನ್ನ ಹುಡುಕಿ ಅವಶ್ಯಕತೆ ಇರಲ್ಲ ನಿಮಗೆ. ಸುಮ್ಮನೆ ಫೋನ್ ಆನ್ ಮಾಡಿದ ತಕ್ಷಣ ನಾನೇ ಕಾಣಿಸ್ತೀನಿ. ಇಲ್ಲಾಂದರೆ ಹುಡುಕ್ಬೇಕು ಅಲ್ಲ ಬಕಾಶ್ ವ್ಲಾಗು ಅಂತ.
ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನ್ನ ನೋಟಿಫಿಕೇಷನ್ ಬಂದುಬಿಡುತ್ತಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳಿ. ನೋಡಿ ಒಂದು ಲೈಕ್ ಮಾಡಿ. ನಾಳೆ ಸಿಕ್ಕೋಣ ಹೆಂಗಿರುತ್ತೆ ಅನ್ನೋದು. ಸೋಮವಾರದಿಂದ ನಾಳೆಯಿಂದ ನೋಡೋಣ. ಅದು ಪ್ರೇಮ್ ಗೋಲ್ಡನ್ನು ಹೋಗಬೇಕು ಅಂದ್ಕೊತಾ ಇದ್ದೀನಿ. ನೋಡೋಣ ಹೆಂಗಿರುತ್ತೆ ಅನ್ನೋದು.